ಅವು ಬಡ ಅಭಿಮಾನಿಗಳು. ಡಾಕ್ಟರ್ ವಿಷ್ಣುವರ್ಧನ್ ರವರು ಯಾವುದೂ ಸಂಪಾದನೆ ಮಾಡ್ಕೊಂಡು ಲಕ್ಷ ಕೋಟಿ ಗಟ್ಟಲೆ ಏನೂ ಸಂಪಾದನೆ ಮಾಡಿ ಉಳಿಸೋಗಿಲ್ಲ. ಅವ್ರು ಯಾರಿಗೂ ಅನ್ಯಾಯ ಮಾಡಿಲ್ಲ. 2003ರಲ್ಲಿ ರಾಜಕಾರಣಿಗಳು 10 ಎಕರೆ ಮಾರ್ಕೊಂಡು ಇದು ಮಾಡಿದ್ರು. ಇನ್ನೊಂದು 10 ಎಕರೆ ಇದೆಯಲ್ಲ, ಅದನ್ನು ಕಬಳಿಸಕ್ಕೆ ಇವತ್ತು ಇನ್ನೊಬ್ಬ ಯಾವುದೋ ಕುತಂತ್ರಿ ರಾಜಕಾರಣಿ ಈ ಅರಣ್ಯ ಇಲಾಖೆ, ಈ ಕಂದಾಯ ಇಲಾಖೆ ಸೇರ್ಕೊಂಡು ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಧ್ವಂಸ ಮಾಡಿದ ಮೇಲೆ ಈ ಕುತಂತ್ರಿ ಅರಣ್ಯ ಇಲಾಖೆಯವರು ಎಲ್ಲ ಕಡೆನೂ ದುಡ್ಡು ಹೊಡೆದಿ ಅದನ್ನ ಸಮಾಧಿನ ಧ್ವಂಸ ಮಾಡೋಕ್ಕೆ ಯಾರು ಲೆಟರ್ ಕೊಡ್ತಾರೆ ಅವರೇ ಇಲ್ಲ ಅಲ್ಲಿ. ಸರ್, ಈಗ ಲಾಸ್ಟ್ ಪುಣ್ಯಸ್ಮರಣೆಗೂ ಈ ಪುಣ್ಯಸ್ಮರಣೆಗೂ ಸ್ವಲ್ಪ ನೋವಿನ ಸಂಗತಿ ಇದೆ. ಯಾಕೆಂದ್ರೆ ಸ್ಮಾರಕ ಧ್ವಂಸ ಆಗಿರೋಂಥದ್ದು. ಸರ್, ನೋವಿನ ಸಂಗತಿ ಇದೆ. ಯಾಕೆಂದರೆ ಲಾಸ್ಟು ಎಲ್ಲ ಇದು ಮಾಡಿದ್ರು, ಹಂಗೂ ನೋವಿಂದನೇ ಮಾಡಿದ್ದೀವಿ. ಈಗೂ ನೋವಿದೆ. ಅದನ್ನು ಮಾಡಿ ಪುಣ್ಯಭೂಮಿ ಉಳಿಸ್ಕೊಳ್ಬೇಕು ಅಂದ್ಬಿಟ್ಟು ರಾಜೇಗೌಡರ ನೇತೃತ್ವದಲ್ಲಿ ಅವ್ರಿಗೆ ನಾವು ಸಹಕಾರ ಕೊಡ್ತಾಯಿದ್ದೀವಿ. ರಾಜೇಗೌಡರು ಸಹಕಾರಗಳು ಅವ್ರ ಮುಖಾಂತರ ನಮ್ಮ ಮುಂದೆ ಪುಣ್ಯಭೂಮಿ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ ಸರ್. ರಾಜು ಸರ್, ಆ್ಯಕ್ಚುಲಿ ಏನೆಲ್ಲ ಆಗ್ತಿದೆ ಸರ್? ಆ್ಯಕ್ಚುಲಿ ಪುಣ್ಯಭೂಮಿಗೋಸ್ಕರ ಸಿಕ್ಕಾಪಟ್ಟೆ ಹೋರಾಟ ಮಾಡ್ತಿದ್ರಿ, ಕಾನೂನು ಮುಖಾಂತರ ಹೋರಾಟ ಮಾಡ್ತಿದ್ರಿ, ರಿಟ್ ಅರ್ಜಿ ಸಲ್ಲಿಸಿದ್ರಿ. ಏನಾಗ್ತಿದೆ? ಸಿಗುತ್ತಾ ಅಭಿಮಾನಿಗಳು ಖುಷಿ ಸಂಗತಿ ಸಿಗುತ್ತಾ ಸರ್? ಸಿಗಲ್ವಾ? ಇದು ಯಕ್ಷ ಪ್ರಶ್ನೆ. ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ, ಡಾಕ್ಟರ್ ವಿಷ್ಣು ಅಭಿಮಾನಿಗಳಿಗೆ ನಮ್ಮಂಥ ನತದೃಷ್ಟ ಅಭಿಮಾನಿಗಳು ಕರ್ನಾಟಕದಲ್ಲಿ ಯಾರೂ ಇಲ್ಲ. ನಮ್ಮಂಥ ವಿಷ್ಣುವರ್ಧನ್ ರವರು ಅವರು ನತದೃಷ್ಟರೇ. ಅವರಂಥ ಕಷ್ಟಪಟ್ಟವ್ರು ಯಾರೂ ಇಲ್ಲ ಕಲಾವಿದರಲ್ಲಿ. ಅವರ ಅಭಿಮಾನಿಗಳು ನಾವು ಕಷ್ಟಪಡ್ತಾ ಇದ್ದೀವಿ. ಇವತ್ತು ನಮಗೆ ಇವತ್ತು ಸರ್ಕಾರಗಳು 7 ಜನ ಮುಖ್ಯಮಂತ್ರಿಗಳು 2009ರಿಂದ ಇಲ್ಲಿವರೆಗೂ. ಸಿದ್ದರಾಮಯ್ಯನವರು 2 ಬಾರಿ ಆಗಿದ್ದಾರೆ. ಇವತ್ತು ನಾವು ಎಷ್ಟು ನೋವಿಂದ ಇವತ್ತು ಇದ್ದೀವಿ ಅಂದರೆ ನಮ್ಗೆ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇವತ್ತು ನೋಡಿ, ಏನಿವತ್ತು ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ 16ನೇ ಪುಣ್ಯಸ್ಮರಣೆ ಕಾರ್ಯಕ್ರಮನ ನಾವು ಇವತ್ತು ಅಭಿಮಾನ ಸ್ಟುಡಿಯೋದಲ್ಲಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ವಿ. 4 ವರ್ಷಗಳಿಂದ DC ಆರ್ಡ್ರ್ ತಗೊಂಡು ನಾವು ಮಾಡ್ತಾಯಿದ್ವಿ 10 ಕುಂಟೆ ಜಾಗದಲ್ಲಿ. ಎಲ್ಲ ದಾಖಲೆಗಳು ಇದೆ, ಎಲ್ಲ ದಾಖಲೆಗಳು ಇದೆ. ದಾಖಲೆಗಳಿಕ್ಕಂಡೆ ಮಾಡಿರೋದು ನಮ್ಮ ವಿಷ್ಣು ಸೇನಾ ಸಂಘಟನೆ ಟ್ರಸ್ಟ್ ಇರ್ಬೋದು. ನಾವು ದಾಖಲೆ ಇಲ್ಲದೆ ನಾನು ಯಾವತ್ತೂ ಏನೂ ಮಾಡಿಲ್ಲ. ಎಲ್ಲ ದಾಖಲೆಗಳಿದ್ದು ಅಭಿಮಾನ ಸ್ಟುಡಿಯೋ ಮಾಲೀಕರು 10 ಕುಂಟೆ ಬರ್ಕೊಟ್ಟು DC ಬಂದಿದ್ದಾರೆ, ಸರ್ವೆ ಮಾಡಿದ್ದಾರೆ, ಎಲ್ಲ ಆಗಿದೆ. DC ಅನುಮತಿ ಕೊಟ್ಟಿದ್ದಾರೆ. 4 ವರ್ಷದಿಂದ ಕಾರ್ಯಕ್ರಮಗಳು ಮಾಡಿದ್ದೀವಿ, ಪುಣ್ಯಸ್ಮರಣೆ, ಉಡ್ದಬ್ಬ ಎಲ್ಲನೂ ಮಾಡಿದ್ದೀವಿ. ಇದೆಲ್ಲ ಇಟ್ಕೊಂಡು ಇವತ್ತು ಲಾಸ್ಟ್ಗೆ ಯಾವ ಪರಿಸ್ಥಿತಿಲಿ ಬಂದಿದ್ದೀವಿ ಅಂದರೆ, ಅಭಿಮಾನ ಸ್ಟುಡಿಯೋ ಮಾಲೀಕರು ರಾಜಕಾರಣಿಗಳನ್ನ ಬಳಸ್ಕೊಂಡು ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡಿಕೊಂಡು ಎಲ್ಲ ಇಲಾಖೆಯಲ್ಲಿ ಇವತ್ತು ಕೈ ಆಡಿಸಿದ್ದಾರೆ ಅವರು. ಎಲ್ಲ ಇಲಾಖೆಯಲ್ಲೂ ಒಂದಲ್ಲ ಎರಡಲ್ಲ. ಅದು ಯಾವ ರಾಜಕಾರಣಿ ಇದನ್ನು ಗೊತ್ತಿಲ್ಲ. ಅದನ್ನು ಕೊಂಡ್ಕೊಳ್ಳೋಕ್ಕೆ, ಅದನ್ನು 10 ಎಕರೆ ಜಾಗ ನುಂಗಕ್ಕೆ ಯಾವ ರಾಜಕಾರಣಿ ಬಂದಿದ್ದಾನೋ ಗೊತ್ತಿಲ್ಲ. ಇವತ್ತು ಅಭಿಮಾನ ಸ್ಟುಡಿಯೋ ಮಾಲೀಕರು ವಿಷ್ಣು ಸಮಾಧಿ ಧ್ವಂಸ ಮಾಡ್ತಾರೆ ಅಂದರೆ ಅದಕ್ಕೆ ಅಷ್ಟು ಸುಲಭ ಅಲ್ಲ. ಯಾಕೆಂದ್ರೆ ನನಗೆ ಗೊತ್ತು, ಅಭಿಮಾನ ಸ್ಟುಡಿಯೋ ಮಾಲೀಕರು ಕಾರ್ತಿಕ್ ಇರ್ಬೋದು, ಗಣೇಶ್ ಇರ್ಬೋದು, ಅವ್ರ ಹತ್ರ ನನಗೆ 8, 9, 10 ವರ್ಷಗಳಿಂದ ಇದ್ವಿ. ಇವತ್ತು ಅದು ಯಾರು ಕುಮ್ಮಕ್ಕಿಂದ ಇವತ್ತು ಇಷ್ಟೆಲ್ಲ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಅಷ್ಟು ಧೈರ್ಯ ಅವ್ರಿಗಿಲ್ಲ. ಅಷ್ಟು ಧೈರ್ಯ ಅವ್ರಿಗಿದ್ದಿದ್ರೆ 2016ರಲ್ಲಿ ಸ್ಮಾರಕ ಆಯಿತು, ಅವಾಗಲೇ ಅವ್ರು ತೀರ್ಮಾನ ತಗೊಬೇಕಾಯ್ತು. ತಗೊಂಡಿಲ್ಲ. ಇವತ್ತು ಯಾವುದೋ ಒಬ್ಬ ಕುತಂತ್ರಿ ರಾಜಕಾರಣಿ 10 ಎಕರೆ ಮಾರ್ಕೊಂಡ್ರಲ್ಲ, 10 ಎಕರೆಗೆ ಮಾರಕ್ಕೆ ಸಹಕಾರ ಕೊಟ್ಟರಲ್ಲ ರಾಜಕಾರಣಿಗಳು. ಅವತ್ತು 2003ರಲ್ಲಿ ರಾಜಕಾರಣಿಗಳು 10 ಎಕರೆ ಮಾರ್ಕೊಂಡು ಇದು ಮಾಡಿದ್ರು. ಇನ್ನೊಂದು 10 ಎಕರೆ ಇದೆಯಲ್ಲ, ಅದನ್ನು ಕಬಳಿಸಕ್ಕೆ ಇವತ್ತು ಇನ್ನೊಬ್ಬ ಯಾವುದೋ ಕುತಂತ್ರಿ ರಾಜಕಾರಣಿ ಇವತ್ತು ಮುಂದೆ ಬಂದಿದ್ದಾನೆ. ಇವತ್ತು ಅಷ್ಟು ಧೈರ್ಯ ಇಲ್ಲ ರೀ ಅವ್ರಿಗೆ, ಅಭಿಮಾನ ಸ್ಟುಡಿಯೋ ಮಾಲೀಕರಿಗೆ ಅಷ್ಟು ಧೈರ್ಯ ಇಲ್ಲ. ಎಲ್ಲ ಕೇಸ್ಗಳು ಇವತ್ತು ರಾಜು ಗೌಡ್ರನ್ನ ಸಿಟಿ ಸಿವಿಲ್ ಕೋರ್ಟು, ಮ್ಯಾಜಿಸ್ಟ್ರೇಟ್ ಕೋರ್ಟು, ಹೈಕೋರ್ಟು ಕೇಸ್ ಮೇಲೆ ಕೇಸ್ ಹಾಕೋದು, ಬರೀ ನಾನು ಅದು ತಿರುಗಾಡೋದು, ಗಮನನ ಬೇರೆ ಕಡೆ ಸೆಳೆಸೋದು, ನಮ್ಮ ಹೋರಾಟನ ಹತ್ತಿಕ್ಕೋದು. ಇದರಲ್ಲಿ ಅರಣ್ಯ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಎಲ್ಲ ಕಡೆ ಆ ರಾಜಕಾರಣಿ ಕೈ ಆಡಿಸಿದ್ದಾನೆ. ಮೇಲ್ಮಟ್ಟಕ್ಕೆ ಹೋಗಿಲ್ಲ, ಮುಖ್ಯಮಂತ್ರಿ ಲೆವೆಲ್ಗೆ ಹೋಗಿಲ್ಲ. ಭೀಮಣ್ಣ ಕಂಡ್ರೆ ಅರಣ್ಯ ಇಲಾಖೆ ಮಂತ್ರಿ ಅವ್ರ ಲೆವೆಲ್ಗೆ ಹೋಗಿಲ್ಲ. ಕಂದಾಯ ಇಲಾಖೆ ಕೃಷ್ಣ ಬೈರೇಗೌಡ ಅವ್ರ ಲೆವೆಲ್ಗೆ ಹೋಗಿಲ್ಲ. ಅವರು ಮಾಧ್ಯಮದವ್ರು ಕೇಳಿದಾಗ ಹೇಳ್ತಾರೆ, ನೋಡೋಣ ಅರಣ್ಯ ಇಲಾಖೆ ಭೀಮಣ್ಣ ಕಂಡ್ರೆ ನಮ್ಮವ್ರು ಕೊಟ್ಟಿದ್ದಾರೆ, ಅದೇನು ಮಾಡ್ತೀವಿ ಅಷ್ಟೇ, ಮುಗೀತು. ವಿಷ್ಣುವರ್ಧನ್ ಅವ್ರ ಬಗ್ಗೆ ಯಾರೂ ಗಮನ ತಗೊಳ್ಳಲ್ಲ. ವಿಷ್ಣುವರ್ಧನ್ ಅವರು ಅವಿಭಾಜಿತ ಕಲಾವಿದ. ಯಾರೂ ಅವರು ರಾಜಕಾರಣ ಅದು ಇದಕ್ಕೆ ಹೋದವರಲ್ಲ. ಮನೆ ಕುಟುಂಬನೂ ಅಷ್ಟೇ. ನಮ್ಮ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರು ಅಷ್ಟೇ. ಅವರು ನಮ್ಮ ಅಪ್ಪಾಜಿ ಸ್ವಲ್ಪ ತಗ್ಗಿದ್ರು ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವ್ರು ಯಾವತ್ತೂ ತಗ್ಗದೇ ಇಲ್ಲ ಬಿಡ್ರಿ. ಅವ್ರದ್ದು ಡಿಫ್ರೆಂಟ್ ಕ್ಯಾರೆಕ್ಟ್ರು.
ಹಾಗಾಗಿ ನಾವು ಇವತ್ತು ಇಷ್ಟು ಸಮಸ್ಯೆ ಅನುಭವಿಸ್ತಾ ಇದ್ದೀವಿ. ಈ ಅರಣ್ಯ ಇಲಾಖೆ, ಈ ಕಂದಾಯ ಇಲಾಖೆ ಸೇರಿಕೊಂಡು ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಧ್ವಂಸ ಮಾಡಿದ ಮೇಲೆ ಈ ಕುತಂತ್ರಿ ಅರಣ್ಯ ಇಲಾಖೆಯವರು ಲೆಟ್ರ್ ಬರೀತಾರೆ DC-ಗೆ, ಅಭಿವೃದ್ಧಿಪಡಿಸಿಲ್ಲ, ಹೊಸಪಡಿಸ್ಕೊತೀವಿ ಅಂತ. ಇಲ್ರಿ 14ನೇ ತಾರೀಕು 8ನೇ ತಿಂಗಳು 2025 ಅರಣ್ಯ ಇಲಾಖೆ ರವೀಂದ್ರ ಕುಮಾರ್ ಲೆಟರ್ ಬರೀತಾರೆ DC-ಗೆ, ನಾವು ಹೊಸಪಡಿಸ್ಕೊತೀವಿ, ಅದು ಅರಣ್ಯ ಭೂಮಿ ಅಭಿವೃದ್ಧಿಪಡಿಸಿಲ್ಲ ಅಂತ. ಸಮಾಧಿ ಧ್ವಂಸ ಆಗೋಕ್ಕೂ ಮುಂಚೆ ಏನು ಮಾಡ್ತಾಯಿದ್ರು ಕೇಳಿ. ಇದರಲ್ಲಿ ಒಬ್ಬ ಪೊಲೀಸ್ ಇಲಾಖೆಯ ಮಾಜಿ ಅಧಿಕಾರಿ ಅಂತೆ ಒಬ್ಬ ರಾಜಕಾರಣಿ ಸೇರ್ಕೊಂಡು ಇವತ್ತು ಎಲ್ಲ ಕಡೆ ಒಬ್ಬರನ್ನ ಒಂದು 5 ಜನ ನೇಮಿಸಿದ್ದಾರೆ. 5 ಜನ ನೇಮಿಸಿದ್ದಾರೆ ಅವರು. ನನಗೆ ಬಂದ ಮಾಹಿತಿ ಪ್ರಕಾರ 5 ಜನ ನೇಮಿಸಿದರೆ ಎಲ್ಲ ಇಲಾಖೆಗೂ, ಪೊಲೀಸ್ ಇಲಾಖೆ ಇರ್ಬೋದು, ಕೋರ್ಟ್ ಲಾಯರ್ಗಳು ಇರ್ಬೋದು, DC ಕಚೇರಿ ಇರ್ಬೋದು, ತಾಲೂಕು ಆಫೀಸ್ ಇರ್ಬೋದು, ವಿಭಾಗಾಧಿಕಾರಿಗಳಿರ್ಬೋದು, ಎಲ್ಲ ಕಡೆನೂ ದುಡ್ಡು ಹೊಡೆದು ಅದನ್ನು ಸಮಾಧಿನ ಧ್ವಂಸ ಮಾಡೋಕ್ಕೆ ಯಾರಿಗೆ ಲೆಟ್ರ್ ಕೊಡ್ತಾರೆ ಅವರೇ ಇಲ್ಲ. ಅಲ್ಲಿ ಇಲೀಗಲ್ ಸ್ಟ್ರಕ್ಕರ್ ಅಂತ ಕೊಟ್ಟಿದ್ದಾರೆ. ಇಲೀಗಲ್ ಸ್ಟ್ರಕ್ಕರ್ ಅಂತ ಇದ್ದದ್ದು ಸರ್ಕಾರ ಅವತ್ತು ಯಡಿಯೂರಪ್ಪನವ್ರದ್ದು ದಫನ್ ಮಾಡಿ ರಾಜ ಒಂದು ಸರ್ಕಾರದ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ಮಾಡ್ತಾರೆ ವಿಷ್ಣುವರ್ಧನ್ ಅವ್ರನ್ನ. ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರು ಸುಮಾರು ಒಂದು 10 ಲಕ್ಷ ಖರ್ಚು ಮಾಡಿ ಅಲ್ಲಿ ಮಂಟಪ ನಿರ್ಮಾಣ ಮಾಡ್ತಾರೆ. ಅದು ಇಲೀಗಲ್ ಸ್ಟ್ರಕ್ಕರಾ? 15 ವರ್ಷ ನಾವು ಕಾರ್ಯಕ್ರಮ ಮಾಡ್ಕೊಂಡ್ಬಂದವಲ್ಲ, ಇಲೀಗಲ್ ಸ್ಟ್ರಕ್ಕಲ್ಲಿ ನಾವು ಕಾರ್ಯಕ್ರಮ ಮಾಡ್ಕೊಬಂದ್ವಾ? ಇದು ಕಥೆಗಳು ತುಂಬ ಇದೆ ರೀ. ಇವತ್ತು ನೀವು ಮಾಧ್ಯಮದವರೇ ಬೇಜಾರು ಮಾಡ್ಕೊಂಬೇಡಿ. 24x7 ಮಾಧ್ಯಮಗಳು ಇವತ್ತು ಕೆಲವು ಮಾಧ್ಯಮಗಳು ನಮಗೆ ಸ್ಪಂದಿಸ್ತಾ ಇದ್ದಾವೆ. ಕೆಲವು ಮಾಧ್ಯಮಗಳು, ಒಂದು 3 ಮಾಧ್ಯಮಗಳು, ನನ್ನ ಹೆಸರು ಹೇಳೋದು ಬೇಡ, ಅವರು ಸ್ಪಂದಿಸ್ತಾ ಇದ್ದಾರೆ. ಅದು ಬಿಟ್ಟರೆ ಬೇರೆಯವರು ಯಾರೂ ಸ್ಪಂದಿಸ್ತಾ ಇಲ್ಲ. ನಮಗೆ ತುಂಬ ಬೇಜಾರಾಗಿದೆ. ಇವತ್ತು ನೋಡಿ, ಸಾಮಾಜಿಕ ಜಾಲತಾಣ ಯೂಟ್ಯೂಬರ್ಸ್ ಮುಖ್ಯ ಆಗ್ತಾರೆ. ಯಾರೋ ಒಬ್ಬರು ತುಂಬ ಚಾನಲಲ್ಲಿ ರಿಪೋರ್ಟ್ ಮಾಡ್ತಾಯಿದ್ರು, ಆ್ಯಂಕರ್ ಮಾಡ್ತಾಯಿದ್ರು. ಆ ವ್ಯಕ್ತಿ ಹೇಳ್ತಾನೆ, ನಾವು ಆ್ಯಂಕರ್ ಮಾಡೋಕ್ಕೆ, ರಿಪೋರ್ಟ್ ಮಾಡೋಕ್ಕೆ ಅವ್ರು ಹೇಳ್ದಂಗೆ ನಾವು ಕೇಳಬೇಕು. ನಾನು ಯಾಕೆ ಈ ಸಮಾಜಕ್ಕೆ ನಾವು ನ್ಯಾಯ ಕೊಡಬೇಕು ಅಂದರೆ ನಾನು ಆ್ಯಂಕರ್ ಆಗಿ ನನ್ನೇ ಆದ ಒಂದು ದೇಹ ಇರಬೇಕು. ನಾನು ಒಂದು ನ್ಯಾಯಯುತವಾಗಿ ನಾನು ಆ್ಯಂಕರ್ ಮಾಡಬೇಕು ಅಂದರೆ ನಮಗೆ ಅವ್ರು ಹೇಳ್ದಂಗೆ ನಾನು ರಿಪೋರ್ಟ್ರು ಏನು ಮಾಧ್ಯಮದವ್ರು ಹೇಳ್ದಂಗೆ ನಾವು ಕೇಳಬೇಕು ಅಂತ ಆಗ್ಬಿಟ್ಟು ಆಚೆ ಬಂದು ಒಂದು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಆ ಹುಡುಗ ಇವತ್ತು ಒಂದು ಹೋರಾಟ ಮಾಡ್ತಾಯಿದ್ದೇನೆ ಅಂತ ಅಂದಮೇಲೆ ಮಾಧ್ಯಮಗಳು ಇವತ್ತು ಯಾವ ಸ್ಥಿತಿ ಬಂದಿದ್ದೀವಿ ಲೆಕ್ಕಾಕಳಿ. ನನ್ನ ಹತ್ರ ದುಡ್ಡಿಲ್ಲಪ್ಪ, ನಾನು ಬಡವ, ನಾನು ಎಷ್ಟು ಕೊಡಲಿ? ಏನೋ ಒಂದು ಕಾಫಿಗೆ, ತಿಂಡಿಗೆ, ಊಟಕ್ಕೆ ಒಂದು 500 ರೂಪಾಯಿ ಊಟ ಮಾಡ್ಕೊಳ್ರಪ್ಪ ಅಂತ ಕೊಡೋದು ಬಿಟ್ರೆ ನಾನು 10,000, 20,000, 30,000, 50,000 ನಾನು ಎಲ್ಲಿ ತರಲಿ? ಇದು ಪರಿಸ್ಥಿತಿ ಹಿಂಗಿದೆ. ಇವತ್ತು ಮಾಧ್ಯಮಗಳು, ದಯವಿಟ್ಟು ಮಾಧ್ಯಮಗಳು ಕೈ ಮುಗಿತೀನಿ, ನೀವು ಮಾಡಿ. ದುಡ್ಡಿರೋರ್ತವ ಈ ರಾಜಕಾರಣಿಗಳು, ದಗಾಕೋಳರು, ಕಳ್ಳರು, ಸುಳ್ಳರು, ಉದ್ಯಮಿಗಳು, ಬಿಲ್ಡರು ಈಸ್ಕೊಳ್ಳಿ ಸ್ವಾಮಿ, ಕೋಟಿ ಈಸ್ಕೊಂಡು ಅವ್ರು ನ್ಯೂಸ್ ಮಾಡಿ. ನಾವು ಬಡ ಅಭಿಮಾನಿಗಳು. ಡಾಕ್ಟರ್ ವಿಷ್ಣುವರ್ಧನ್ ರವರು ಯಾವುದೂ ಸಂಪಾದನೆ ಮಾಡ್ಕೊಂಡು ಲಕ್ಷ ಕೋಟಿ ಗಟ್ಟಲೆ ಏನೂ ಸಂಪಾದನೆ ಮಾಡಿ ಉಳಿಸೋಗಿಲ್ಲ. ಅವ್ರು ಯಾರಿಗೂ ಅನ್ಯಾಯ ಮಾಡಿಲ್ಲ, ಏನೂ ಮಾಡಿಲ್ಲ ಅವರು. ನಾವು ಅಷ್ಟೇ, ನನ್ನ ಸಂಘಟನೆ ಟ್ರಸ್ಟು ಅಷ್ಟೇ, ಇಲ್ಲಿವರೆಗೂ ಒಂದು ಮೆಂಬರ್ಶಿಪ್ ಮಾಡಿಲ್ಲ, ಲೀಡರ್ಶಿಪ್ ಮಾಡಿ, ಒಂದು ರಸೀದಿ ಏರಿಸಿ ನಾವು ದುಡ್ಡು ತಗೊಂಡಿಲ್ಲ. ಎಲ್ಲೂ ಒಂದು 10 ಜನ ಪುಣ್ಯಾತಂಬರು ನಮ್ಮ ಟ್ರಸ್ಟಲ್ಲಿರೋರು ಎಲ್ಲ ಪುಣ್ಯಾತಂಬ್ರೆ. ಅವ್ರ ಸಹಕಾರದಿಂದ ನಾವೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಪರಿಸ್ಥಿತಿ ಇವತ್ತು ನೋಡಿ, ಸಮಾಜ ಯಾವ ಪರಿಸ್ಥಿತಿ ಬಂದಿದೆ ಅಂದರೆ ಎಲ್ಲ ಇಲಾಖೆಯಲ್ಲೂ ದುಡ್ಡು. ಒಬ್ಬ KS ವರ್ಕರು, ಇವಾಗ ನಾಡ ಕಚೇರಿ, ವಿಲೇಜ್ ಅಕೌಂಟೆಂಟು, ಎಲ್ಲಿ ಹೋದ್ರು ಒಂದು ಫೈಲ್ ಮೂವ್ ಮಾಡಬೇಕು ಅಂದರೆ ದುಡ್ಡು. ಏನಿದು?